ಎಲ್ರಿಗೂ ನಮಸ್ಕಾರ. ಈಗ ಒಂದು ನಿಮಿಷ, ನೀವು ಹೇಳಿದ್ದೀರಿ, ನನ್ನ ಗಮನಕ್ಕೆ ತಂದಿದ್ದೀರಿ. ಅದಕ್ಕೆ ಮುಂಚೆ ಸಾರಾ ಗೋವಿಂದ್ರವರು ಅದೇ ಪ್ರಸ್ತಾಪನ ಇಟ್ಟಿದ್ರು. ಈ ಸಾಹಿತ್ಯ ಸಮ್ಮೇಳನ ಮುಗಿಯೋದ್ರೊಳಗಡೆ ಏನಾದರೂ ಒಂದು ನಿರ್ಣಯ ಮಾಡಿ ಹೇಳಬೇಕು ಅಂತ ಅವ್ರು ಹೇಳಿದ್ರು. ಅದ್ರ ಪ್ರಕಾರವಾಗಿ ಸಮಿತಿಯವ್ರ ಜೊತೆ ಚರ್ಚೆ ಮಾಡಿ ಅಧಿಕಾರಿಗಳು ಯಾವ ಥರ ಒಂದು ನಿಲುವನ್ನು ತಗೋತಾರೆ ಅದನ್ನು ಮಾತಾಡಿ ಹೇಳ್ತೀನಿ. ದಯವಿಟ್ಟು ಶಾಂತಿ ರೀತಿಯಿಂದ ಇರಿ, ಈ ಕಾರ್ಯಕ್ರಮ ಮುಗಿಸೋದು. ಅದು ಹೇಳಿದ್ರು. ನಾನು ಎಲ್ಲರೂ ದಯವಿಟ್ಟು ಕೂತ್ಕೊಳ್ಳಿ. ಈಗ ಒಂದು 10 ನಿಮಿಷದಲ್ಲಿ ಈಗೇನು ಎಲ್ಲ ಹಿರಿಯರೆಲ್ಲ ಮಾತಾಡಿದ್ದಾರೆ. ಎಲ್ಲ ವಾಣಿಜ್ಯ ಮಂಡಳಿ ಪದಾಧಿಕಾರಿಗಳು ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ಸ್ವಾಗತ ಹೇಳಕ್ಕೆ ಇಷ್ಟಪಡ್ತೀನಿ. ವಾಣಿಜ್ಯ ಮಂಡಳಿಯ ಪದಾಧಿಕಾರಿಗಳು, ಅಧ್ಯಕ್ಷರು ಎಂ ನರಸಿಂಹಲು ಅವರು ದಯವಿಟ್ಟೆಲ್ಲ ಶಾಂತಿ ರೀತಿಯಿಂದ ಇದ್ದರೆ ಒಂದು ಸ್ವಲ್ಪ ಹೊತ್ತಲ್ಲಿ ಕಾರ್ಯಕ್ರಮನ ಮುಗಿಸದ. ಏನು ಇದು 87ನೇ ಸಾಹಿತ್ಯ ಸಮ್ಮೇಳನ ಪ್ರಯುಕ್ತ ಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ವಿಷಯ ಕರ್ನಾಟಕದ ಚಿತ್ರಣ ಬದಲಿಸಿದ ಚಳುವಳಿಗಳು. ವೇದಿಕೆ ಮೇಲಿರುವಂಥ ಸಾರಾ ಗೋವಿಂದ್ರವರೇ, ಅವರು ಸಂಕ್ಷಿಪ್ತವಾಗಿ ಕರ್ನಾಟಕದ ಏನು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನ ಸಂಘದ ವತಿಯಿಂದ ಇಲ್ಲಿ ಬಂದಿರೋಂಥದ್ದು, ಅವರು ನಡೆದಂಥ ಚಳುವಳಿಗಳ ಬಗ್ಗೆ ಯಾವ್ಯಾವ ಥರ ಕನ್ನಡ ಪರ ಚಟುವಟಿಕೆಗಳು ಮತ್ತು ಯಾವ ಥರ ನಮ್ಮ ತಂದೆಯವ್ರ ಜೊತೆ ಹೋರಾಟ ಮಾಡಿದ್ದನ್ನು ಪ್ರಸ್ತಾಪ ಮಾಡಿದ್ರು ನನ್ನ ಜೊತೆ. ಮತ್ತು ಗೋಕಾಕ್ ಚಳುವಳಿ ಬಗ್ಗೆ ತಿಳಿಸ್ಕೊಟ್ಟಂಥ ಶ್ರೀ ಬಂಕಾಪುರ ಚೆನ್ನಬಸಪ್ಪ ಅವರೇ, ಹಾಗೆ ರೈತ ಚಳುವಳಿಗಳ ಬಗ್ಗೆ ತಿಳಿಸ್ಕೊಟ್ಟಂಥ GS ರಾಜೇಂದ್ರ ಅರಸುನಾಡವರೇ, ಹಾಗೆ ಜನಪರ ಚಳುವಳಿಗಳು ಮುಂದೇನು ಅಂತ ಶ್ರೀಮತಿ ಇಂದಿರಾ ಕೃಷ್ಣಪ್ಪ ಅವರು ತಿಳಿಸ್ಕೊಟ್ರು. ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗಿರುವಂಥ ಎಲ್ಲ ಕನ್ನಡ ಪ್ರೇಮಿಗಳೇ, ಸಾಹಿತಿಗಳೇ, ಮಾಧ್ಯಮ ಮಿತ್ರರೇ, ಈಗ ಹಲವಾರು ವಿಷಯಗಳ ಬಗ್ಗೆ ಗಣ್ಯರೆಲ್ಲ ಪ್ರಸ್ತಾಪ ಮಾಡಿದ್ದಾರೆ. ಯಾವ ಥರ ಕನ್ನಡನ ನಮ್ಮ ಕರ್ನಾಟಕ ಕಟ್ಟಕ್ಕೋಸ್ಕರ ಹಲವಾರು ಹೋರಾಟಗಳು, ಹಲವಾರು ಜನ ಯಾವ ಥರ ತ್ಯಾಗ ಮಾಡಿ, ಹಲವಾರು ಸಂಘಟನೆಗಳು ಯಾವ ಥರ ಒಗ್ಗೂಡಿ ಕೆಲಸ ಮಾಡಿದೆ ಅಂತ. ಅದಾದ ನಂತರ ಶ್ರೀಮತಿ ಇಂದಿರಾ ಕೃಷ್ಣಪ್ಪ ಅವರು ಕೊನೆಗೆ ನಾವು ಮುಂದೇನು ಅನ್ನೋದನ್ನು ಪ್ರಸ್ತಾಪ ಮಾಡಿದ್ರು. ಅವರು ನಾವೆಲ್ಲ ಒಗ್ಗಟ್ಟಾಗಿ ಒಂದೇ ವೇದಿಕೆಯಲ್ಲಿ ಹಲವಾರು ಹಕ್ಕುಗಳ ಬಗ್ಗೆ ಹೋರಾಟ ಮಾಡಿ ನ್ಯಾಯ ದೊರಕಿಸ್ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಸಂಕ್ಷಿಪ್ತವಾಗಿ ಎಲ್ಲ ನಮ್ಮ ಹಕ್ಕುಗಳಿಗೆ ಹೋರಾಟ ಮಾಡಬೇಕು ಅಂತ ತಿಳಿಸಿದರು. ಈಗ ಬಂಕಾಪುರ ಚನ್ನಬಸಪ್ಪ ಅವ್ರು ಹೇಳಿದ್ರು, ಇಲ್ಲಿ ಬರ್ಕೊಬಂದು ಇಲ್ಲಿ ಭಾಷಣ ಮಾಡೋದು ಅಂದರೆ ನಮಗೆಲ್ಲ ಕಷ್ಟ. ಆದರೆ ನಾನು ಬರ್ಕೊಬಂದಿದ್ದೀನಿ, ಬರ್ಕೊಂಡು ಬಂದಿರಿ. ಓದಕ್ಕೆ ಅನ್ನೋದಕ್ಕೆ ಅಂದರೆ ಎಲ್ಲ ಯಾವುದಕ್ಕೆ ಅಂತ ಹೇಳಿದ್ರೆ ಯಾವುದೇ ಥರದ ವಿಷಯಗಳು ಬಿಟ್ಟು ಹೋಗಬಾರ್ದು, ಅದನ್ನು ನಿಮಗೆ ಮುಂದೆ ಪ್ರಸ್ತಾಪ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡ್ಕೊಂಡಿದ್ದೀನಿ. ಚಳುವಳಿಗಳು ಹುಟ್ಟುವುದೇ ಸಾಮಾಜಿಕ ಆರ್ಥಿಕ ನ್ಯಾಯಗಳನ್ನು ಸರಿಪಡಿಸುವುದಕ್ಕಾಗಿ ಮತ್ತು ಬದಲಾಯಿಸುವುದಕ್ಕಾಗಿ. ಸ್ವಾತಂತ್ರ್ಯ ನಂತರ ಕರ್ನಾಟಕದಲ್ಲಿ ನಡೆದ ಹಲವಾರು ಮಹತ್ವದ ಚಳುವಳಿಗಳು ರಾಜ್ಯದ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬದುಕಿನ ಮೇಲೆ ಆಳವಾದ ಪ್ರಭಾವ ಬೀರಿವೆ. ಈ ಚಳುವಳಿಗಳು ರೈತರ ಹಕ್ಕುಗಳು, ಭೂ ಸುಧಾರಣೆ, ಜನಸಂಖ್ಯೆ ಹಂಚಿಕೆ, ದಲಿತರ ಹಕ್ಕುಗಳು ಮತ್ತು ಪರಿಸರ ಕಾಳಜಿಗೆ ಪ್ರಾಧಾನ್ಯತೆ ನೀಡಿವೆ. 1990ರ ನಂತರ ಹಲವಾರು ಜನ ರೈತ ಹೋರಾಟಗಾರರು ನಡೆದ ಚಳುವಳಿಗಳು
ರೈತ ಮತ್ತು ಗ್ರಾಮೀಣ ಸಮುದಾಯಗಳಿಗೆ ಹೊಸ ದಾರಿ ತೋರಿವೆ. ಇದೇ ಸಮಯದಲ್ಲಿ ದಲಿತ ಸಂಘರ್ಷ ಸಮಿತಿ ಮತ್ತು ಪ್ರಗತಿಪರ ಸಂಘಟನೆಗಳು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ರಾಜ್ಯದಲ್ಲಿ ಹೊಸತೊಂದು ಸಂಚಲನ ಉಂಟು ಮಾಡಿದ್ದವು. 1956ರಲ್ಲಿ ಶುರುವಾದಂಥ ಕರ್ನಾಟಕ ಏಕೀಕರಣ ಚಳುವಳಿ, ಕನ್ನಡಿಗರ ಪ್ರತ್ಯೇಕ ರಾಜ್ಯಕ್ಕಾಗಿ ಹೋರಾಟ ನಡೆಯಿತು. ಈ ಚಳುವಳಿಯು ಕನ್ನಡ ಭಾಷೆ ಮತ್ತು ಸಾಂಸ್ಕೃತಿಕ ಐಕ್ಯತೆಗೆ ದಾರಿ ತೆರೆಯಿತು. ವಿವಿಧ ಪ್ರಾಂತ್ಯಗಳ ಕನ್ನಡಿಗರು ಒಂದುಗೂಡಿಸಿತು ಮತ್ತು ಕರ್ನಾಟಕ ಏಕೀಕರಣದ ಕನಸು ನನಸಾಯಿತು. ರಾಜ್ಯದ ಹೆಸರನ್ನು ಮೈಸೂರಿನಿಂದ ಕರ್ನಾಟಕವಾಗಿ ಪರಿವರ್ತಿಸಲು ಸಹಾಯವಾಯಿತು. 1980 ಗೋಕಾಕ್ ಚಳುವಳಿಗಳ ಬಗ್ಗೆ ಆಗಲೇ ಬಂಕಾಪುರ ಚನ್ನಬಸಪ್ಪ ಅವರು ತಿಳಿಸಿದಂತೆ ಕನ್ನಡ ಭಾಷೆಯನ್ನು ಶಾಲಾ ಶಿಕ್ಷಣದಲ್ಲಿ ಕಡ್ಡಾಯ ಮಾಡಲು ನಡೆದ ಹೋರಾಟ ನಡೆಯಿತು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಇತರ ಸಾಂಸ್ಕೃತಿಕ ವಲಯದ ಮುಖಂಡರು ಹೋರಾಟದ ಮುಖ್ಯ ಭಾಗವಾದರು. ಕನ್ನಡಿಗರ ಹೆಮ್ಮೆಗೆ ಮತ್ತು ಭಾಷೆ ಅಧಿಪತ್ಯಗೆ ಪ್ರತಿಷ್ಠೆಗೆ ಪ್ರೋತ್ಸಾಹ ನೀಡಿತು. ರಾಜ್ಯದ ಸಾಂಸ್ಕೃತಿಕ ಬುನಾದಿಯನ್ನು ಮತ್ತಷ್ಟು ಬಲಪಡಿಸಿತು. ಈಗ 1980ರಿಂದ 90ನೇ ಇಸ್ವಿ ಗಂಟ ಹಲವಾರು ಸಂಘಗಳು ಒಗ್ಗಟ್ಟಾಗಿ ದಲಿತ ಸಂಘರ್ಷ ಸಮಿತಿ ಇರ್ಬೋದು, ದಲಿತ ಸಮುದಾಯ ಭೂಸ್ವಾಧೀನ ಹಕ್ಕು, ಭೌತಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿದವು. ಸಮಾಜದ ಶೋಷಿತ ವರ್ಗಗಳಿಗೆ ಸಮಾನ ಅವಕಾಶಗಳನ್ನು ಕಲ್ಪಿಸಲು ಪ್ರಬಲ ಹೋರಾಟ ನಡೆಯಿತು. ದಲಿತರ ಮೇಲೆ ಹಿಂಸಾಚಾರ ವಿರೋಧಿಸಿ ಸಮಾನತೆಯ ಘೋಷಣೆಯೊಂದಿಗೆ ಚಳುವಳಿಯನ್ನು ತಾರ್ಕಿಕ ಅಂತ್ಯಕ್ಕೆ ತಲುಪಿಸಿದರು. ಶಿಕ್ಷಣ, ಉದ್ಯೋಗ ಮತ್ತು ರಾಜಕೀಯದಲ್ಲಿ ಶೋಷಿತ ಸಮುದಾಯದ ಸ್ಥಾನವನ್ನು ಗಟ್ಟಿಯಾಗಿ ಪ್ರತಿಪಾದಿಸಿದರು. 1990 ಕಾವೇರಿ ನೀರಿನ ಹಂಚಿಕೆ ಹೋರಾಟ, ರೈತರ ನೀರಿನ ಹಕ್ಕುಗಳನ್ನು ಕಾಪಾಡಲು ಕರ್ನಾಟಕ ರೈತರು ಬೃಹತ್ ಹೋರಾಟ ನಡೆಸಿದರು. ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ನೀರಿನ ವಿವಾದವನ್ನು ಹೋರಾಟದ ಮೂಲಕ ರಾಷ್ಟ್ರೀಯ ಚರ್ಚೆ ವಿಷಯವನ್ನಾಗಿ ಮಾಡಲಾಯಿತು. ನದಿಯ ನೀರಿನ ನ್ಯಾಯಯುತ ಹಂಚಿಕೆಯಾಗಿ ರೈತರು ಮತ್ತು ತಮ್ಮ ಕಷ್ಟಗಳನ್ನು ಹೊರಹಾಕಿದರು. ಈಗ ಜಾಗತೀಕರಣದ ಬಗ್ಗೆ ರೈತ ಸಂಘಟನೆಗಳು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಮುಂದಾಳತ್ವದಲ್ಲಿ 1990ನೇ ಇಸ್ವಿಯಲ್ಲಿ ಈ ಹೋರಾಟಗಳನ್ನು ಶುರು ಮಾಡೋದು. ಜಾಗತಿಕ ನೀತಿಗಳು ರೈತರಿಗೆ ತೀವ್ರ ಹಾನಿ ತರುತ್ತವೆ ಎಂಬ ವಿಷಯಗಳನ್ನು ಸಮಾಜಕ್ಕೆ ಮನನ ಮಾಡಿದ್ದರು. ಬೀಜಗಳ ವಿರುದ್ಧ ಮತ್ತು ಕಾರ್ಪೊರೇಟೀಕರಣ ವಿರುದ್ಧ ರೈತರ ಹಕ್ಕುಗಳನ್ನು ರಕ್ಷಿಸಲು ಹೋರಾಟ, ಸ್ಥಳೀಯ ಕೃಷಿಯ ಬಲವರ್ಧನೆಗೆ ಮತ್ತು ಹಳ್ಳಿಗರ ಆರ್ಥಿಕ ಸ್ವಾವಲಂಬನೆಗೆ ಹೋರಾಟ, ಜಾಗತಿಕ ಮಟ್ಟದಲ್ಲಿ ಗ್ರಾಮೀಣ ಹಕ್ಕುಗಳ ಪರ ಹೋರಾಟ ಮಾಡಿದರು. ಈಗ ನನಗೆ ಚಿಕ್ಕವನಾಗಿದ್ದಾಗ ಮೊದಲನೇದು ನಿಮ್ಗೆ ಗೊತ್ತಿರೋಂಗೆ KFC ಹೋರಾಟ ನಡೀತು. ಅದು ಅಂತಾರಾಷ್ಟ್ರೀಯ ಒಂದು ಕಂಪನಿ ಮೊದಲನೇದು ಯಾವುದಾದ್ರೂ ಬಂದೈತೆ ಅಂತ ಹೇಳಿದ್ರೆ ಬಂದಿತ್ತು ಆಗಿನ ಕಾಲದಲ್ಲಿ ಅಂದರೆ KFC ಬೆಂಗಳೂರಲ್ಲಿ, ಈ ಬ್ರಿಗೇಡ್ ರೋಡಲ್ಲಿ. ಆ ಹೋರಾಟದಲ್ಲಿ ನೂರಾರು ಜನ ರೈತರು ಬಂದು ಇಡೀ ಏನು ಅಂಗಡಿ ಇತ್ತು ಅದನ್ನು ನೆಲಸಮ ಮಾಡಿದ್ರು. ರೈತ ಸಂಘಟನೆ ಮುಂದಾಳತ್ವ ವಹಿಸ್ಕೊಂಡಿತ್ತು. ಅವಾಗಿಂದನೇ ಜಾಗತೀಕರಣ ವಿರುದ್ಧ ಯಾವ ಥರ ನಮ್ಮ ಪ್ರತಿಯೊಬ್ಬರಿಗೂ ನೀವು ಎಲ್ಲ ಸಂಘಟನೆಗಳು ರೈತ ಸಂಘದವರು ಜೊತೆಗೆ ಎಲ್ಲರೂ ಸಂಘಟನೆಗಳು ಸೇರಿ ಆ ಹೋರಾಟಗಳನ್ನು ಮಾಡಿದಂಥದ್ದು. ಈಗ 1990 ಮತ್ತು 2000 ಪ್ರಗತಿಪರ ಸಂಘಟನೆಗಳ ಚಳುವಳಿ, ಮಹಿಳೆಯರ ಸಬಲೀಕರಣ, ಶಿಕ್ಷಣ ಹಕ್ಕುಗಳು ಮತ್ತು ಲಿಂಗ ಸಮಾನತೆಯ ಪರ ಹೋರಾಟ, ರೈತ ಮತ್ತು ಕಾರ್ಮಿಕರ ಹಿತಕ್ಕಾಗಿ ಸಹಾಯ ಮಾಡುವಂಥ ನೀತಿಗಳನ್ನು ಪ್ರೋತ್ಸಾಹಿಸಿದರು. ಗಣಿ ಮತ್ತು ಅರಣ್ಯ ಪ್ರದೇಶದ ಹಳ್ಳಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಹೋರಾಟ, ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳು ರೈತರು ಮತ್ತು ಹಳ್ಳಿಗರಿಗೆ ತಲುಪಲು ಸಹಾಯ ಮಾಡಿದರು. 1995ರಲ್ಲಿ ರೈತರ ಬೆಳೆ ಮತ್ತು ಸಾಲ ಮನ್ನಾ ಹೋರಾಟ, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ನೇತೃತ್ವದಲ್ಲಿ ರೈತರಿಗೆ ನ್ಯಾಯಯುತ ಬೆಳೆ ಬೆಲೆ, ಸಾಲ ಮನ್ನಾ ಮತ್ತು ಸಹಾಯಧನ ಬೇಡಿಕೆ, ರೈತ ಸಂಘಟನೆ ಐಕ್ಯತೆಯನ್ನು ಅಗತ್ಯವಾಗಿ ತೋರಿಸಲು ಹಲವಾರು ಸಾಧನೆಗಳನ್ನು ಮಾಡಿದರು.
ಸರ್ಕಾರದ ನೀತಿಗಳನ್ನು ರೈತರಿಗೆ ಅನುಕೂಲವಾಗುವಂತೆ ಬದಲಾಯಿಸಲು ಒತ್ತಾಯಿಸಿದರು. ಕೃಷಿ ಸಮಗ್ರ ಅಭಿವೃದ್ಧಿಗೆ ಸೂಕ್ತ ಯೋಜನೆಗಳನ್ನು ಜಾರಿಗೆ ತರುವಂತೆ ಒತ್ತಾಯಿಸಲಾಯಿತು. 2000ನೇ ಇಸ್ವಿಯಿಂದ 2010 ಪರಿಸರ ಹೋರಾಟಗಳು, ಕೃಷಿ ಆಧಾರಿತ ಹಳ್ಳಿಗಳು, ಪರಿಸರ ಸಂರಕ್ಷಣೆಗಾಗಿ ಬಲವಾದ ಧ್ವನಿಯನ್ನು ಎತ್ತಲಾಯಿತು. ಪ್ರಾಕೃತಿಕ ಸಂಪತ್ತನ್ನು ಲೂಟಿ ಹೊಡೆಯುವುದನ್ನು ವಿರೋಧಿಸಿ ಗ್ರಾಮೀಣ ಸಮುದಾಯಗಳು ಜಾಗೃತಿಯನ್ನು ಮೂಡಿಸಿದರು. ಹವಾಮಾನ ಬದಲಾವಣೆಗೆ ಪ್ರತಿಯಾಗಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲು ಸರ್ಕಾರವನ್ನು ಒತ್ತಾಯಿಸಿದರು. ಜಾಗತೀಕರಣ 1990ರ ನಂತರ ಹಲವಾರು ಚಳವಳಿಗಳು ನಡೆದು ಜಾಗತೀಕರಣ ವಿರುದ್ಧ ಹೋರಾಟ, ಜಾಗತೀಕರಣದ ಪರಿಣಾಮಗಳಿಂದ ರೈತರ ಬದುಕಿಗೆ ತೀವ್ರ ಹಾನಿ ತಡೆಯಲು ಮತ್ತು ಆರ್ಥಿಕ ಸ್ವಾವಲಂಬನೆ ಹೋರಾಟ, ಸಾಮಾಜಿಕ ನ್ಯಾಯ, ದಲಿತರು ಮತ್ತು ಶೋಷಿತ ಸಮುದಾಯಗಳ ಹಕ್ಕುಗಳನ್ನು ಪ್ರೋತ್ಸಾಹಿಸಿ ಗ್ರಾಮೀಣ ಸಬಲೀಕರಣಕ್ಕೆ ಕೆಲಸ ಮಾಡಿದ್ದರು. ರೈತರ ಮತ್ತು ಪರಿಸರ ಹಕ್ಕುಗಳನ್ನು ಸಮನ್ವಯ, ರೈತರ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆಯ ಸಾಮರಸ್ಯ ಸಾಧಿಸಿದರು. ಸಂಘಟಿತ ಹೋರಾಟ, ರೈತರು, ಮಹಿಳೆಯರು ಮತ್ತು ಶೋಷಿತ ಸಮುದಾಯಗಳು ಒಂದಾಗಿ ಹೋರಾಡಲು ಪ್ರೇರಣೆ ನೀಡಿದರು. ಹಲವಾರು ಸಂಘಟನೆಗಳು ಒಟ್ಟಿಗೆ ಬಂದು ಇದಕ್ಕೆಲ್ಲ ಮುನ್ನುಡಿಯನ್ನು 1990ನೇ ಇಸ್ವಿಯಿಂದನೂ ಈ ಥರ ಚಟುವಟಿಕೆಗಳನ್ನು ಮಾಡ್ಕೊಂಡು ಬಂದಿರೋಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಸ್ನೇಹಿತರೆ, ಮುಂದೇನು ಅನ್ನೋದು ನನಗೂ ಪ್ರಶ್ನೆ ಇದೆ. ಯಾವ ಥರ ಈಗ ಶ್ರೀಮತಿ ಇಂದಿರಾ ಕೃಷ್ಣಪ್ಪ ಅವರು ಹೇಳದಂಗೆ ಇಲ್ಲಿ ತನಕ ನಡ್ಕೊಬಂದಿರೋಂಥದ್ದು ಯಾವ ಥರ ನಮ್ಮ ರಾಜ್ಯನ ರೂಪಿಸಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರೋಂಥದ್ದು. ಇಲ್ಲಿ ಹಲವಾರು ಹಿರಿಯರು ಮತ್ತು ನಾನು ಸೇರಿದಂಗೆ ಇಲ್ಲಿ ಮಾತಾಡಿದ್ದೀವಿ. ನಾವೆಲ್ಲ ಪ್ರಶ್ನೆ ಮಾಡ್ಕೋಬೇಕು, ಏನು ನಮ್ಮ ಕನ್ನಡ ಯಾವ ಥರ ಉಳಿಸ್ಬೇಕು, ಅದಾದ ನಂತರ ರೈತರನ್ನ ಯಾವ ಥರ ಮೇಲೆತ್ತಬೇಕು, ದಲಿತರನ್ನ, ಮಹಿಳೆಯರಿಗೆ ಎಲ್ಲರಿಗೂ ಸಮಾನವಾಗಿ ನೋಡೋಕ್ಕೆ ಇನ್ನು ಯಾವ ಥರ ಹೋರಾಟಗಳನ್ನು ರೂಪಿಸ್ಬೇಕು. ನಾವು ದಿಟ್ಟ ಹೋರಾಟಗಳನ್ನು ಈಗಿನ ಕಾಲದಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಹಿಂದೆ 90ರ ದಶಕ ಇಲ್ಲೆಲ್ಲ ಇದ್ದೀರಿ, 80ರ ದಶಕದಲ್ಲಿ ಇದ್ದಂಥ ದಿಟ್ಟ ಹೋರಾಟಗಳು ಇವಾಗ ಬೆರಳೆಣಿಕೆ ಅಷ್ಟೆ. ಅದು ನಿಮಗೆ ಗೊತ್ತಿರೋಂಥದ್ದು. ಈ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗದ ನಮ್ಮ ಏನು ಹಕ್ಕುಗಳಿಗೆ ಹೋರಾಟ ಮಾಡಬೇಕು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋದ ಅಂತ ಹೇಳ್ತಾ, ಇವಿಷ್ಟು ಕೆಲವು ಚಳವಳಿಗಳಿಗಾಗಿ ಉಳಿಯದೆ ನಮ್ಮ ಸಮಾಜದ ಬದಲಾವಣೆಯ ಶಕ್ತಿ, ದಲಿತ ಸಂಘರ್ಷ ಸಮಿತಿ ಮತ್ತು ರೈತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ನಮಗೆ ಸಮರ್ಥ ಹಲವಾರು ನಾಯಕರಾದರು. ಇಂದಿಗೂ ಈ ಚಳುವಳಿಗಳ ಪ್ರಭಾವ ನಮ್ಮ ಪ್ರಗತಿಯ ಪಥವನ್ನು ಬೆಳಗಿಸುತ್ತಿದೆ. ನಮ್ಮ ಹಕ್ಕುಗಳಿಗಾಗಿ ಹೋರಾಡೋಣ ಮತ್ತು ಸಮಾಜದ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸೋಣ. ಜೈ ಕರ್ನಾಟಕ. ಧನ್ಯವಾದಗಳು. ಮೊದಲನೇ ಹೇಳಿದೆ, ಹಿಂದಿ ಬಗ್ಗೆ ನಿರ್ಣಯ ಮಾಡಿ ಹೇಳಬೇಕು ಅಂತ ಸುಮಾರು ಜನ ಬಂದು ಇಲ್ಲಿ ಕೇಳ್ಕೊಂಡಿದ್ದೀರಿ. ಮತ್ತು ಇಲ್ಲಿ ಸಾರಾ ಗೋವಿಂದ್ರವ್ರುವೇ ಪ್ರಸ್ತಾಪ ಮಾಡಿದ್ರು. ಅವರು ಮಾತಾಡಬೇಕಾದ್ರೆ ಈಗೇನು ಇಲ್ಲಿ ಚರ್ಚೆ ಮಾಡಿ ಯಾವ ಥರ ನಿರ್ಣಯಗಳು ತಗೊಳ್ಬೇಕು ಅದ್ರ ಬಗ್ಗೆ ನಾವು ಮಾತಾಡಿ ನಿಮ್ಗಳಿಗೆ ಈಗ ಏನು ಹೇಳಿದ್ರಿ, ನಾಳೆ ಒಳಗೆ ನೀವು ಹೇಳಬೇಕು ಅಂತ ಹೇಳಿದ್ದೀರಿ. ಅದ್ರ ಸೂಕ್ತ ಕ್ರಮ ತಗೋತೀನಿ ಅಂತ ಈ ವೇದಿಕೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಗೋಷ್ಠಿಯ ಅಧ್ಯಕ್ಷತೆ ನುಡಿಗಳನ್ನು ನುಡಿದಿರ್ತಕ್ಕಂತಹ ಶ್ರೀ ದರ್ಶನ ಪುಟ್ಟಣಯ್ಯ ಸರ್ ಅವರು, ಮಾನ್ಯ ಶಾಸಕರು, ಇವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರನ್ನು ಆತ್ಮೀಯವಾಗಿ ವಂದನೆಗಳನ್ನು ತಿಳಿಸಲು ಬರುತ್ತಿದ್ದಾರೆ ಶ್ರೀ ಒಳಲೂರು ಶ್ರೀಧರ್ ಸರ್ ಅವರು. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಸಂಜಿ ಹೊನ್ನಮ್ಮ ತ್ರಿವೇಣಿ ಸಮಾನಾಂತರ ವೇದಿಕೆ 2ರಲ್ಲಿ ಹಮ್ಮಿಕೊಂಡಿದ್ದ ಕರ್ನಾಟಕ ಚಿತ್ರಣ ಬದುಕಿಸಿದ ಚಳುವಳಿಗಳು ಗೋಷ್ಠಿಯ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯರವರಿಗೆ ವಂದನೆಗಳು.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.